ಇನ್ನು ಈ ಆರೋಪಿ ರೋಹನ್ ಇದಾನಲ್ಲ, ಈತ ವಂಚನೆ ಮಾಡಿದ್ದು ಒಂದೆರಡು ಕೋಟಿ ಅಲ್ಲ, 100 ಕೋಟಿ ರೂಪಾಯಿ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಕೇವಲ 3 ತಿಂಗಳಲ್ಲೇ 45 ಕೋಟಿ ರೂಪಾಯಿ ವಂಚನೆಯನ್ನು ಮಾಡಿದಾನೆ ಉದ್ಯಮಿಗಳಿಗೆ ಅನ್ನೋದು ಗೊತ್ತಾಗ್ತಾ ಇದೆ. ಅನೇಕ ವರ್ಷಗಳಿಂದ 200 ಕೋಟಿ ರೂಪಾಯಿಗೂ ಅಧಿಕ ವಂಚನೆ ಆಗಿದೆ. ತಾನು ನಿರೀಕ್ಷೆ ಮಾಡಿದಷ್ಟು ಹಣ ವಸೂಲಿಯಾದ ಬಳಿಕ ರೋಹನ್ ಎಸ್ಕೇಪ್ ಆಗಿಬಿಡ್ತಿದ್ದ, ಯಾರ ಕೈಗೂ ಕೂಡ ಸಿಗ್ತಾ ಇರಲಿಲ್ಲ. ವಂಚನೆಗೊಂಡಂತಹ ಇಬ್ಬರ ದೂರಿನ ಅನ್ವಯ ಆರೋಪಿ ರೋಹನ್ನನ್ನ ಅರೆಸ್ಟ್ ಮಾಡಲಾಗಿದೆ. ಆತನ ಮನೆ ಮೇಲೆ ದಾಳಿ ಮಾಡಲಾಗಿದೆ. ಇದೇ ರೀತಿ ವಂಚನೆಯನ್ನ ಮಾಡುವುದನ್ನೇ ಈತ ಕಾಯಕ ಮಾಡಿಕೊಂಡಿದ್ದ ಅನ್ನೋದು ಪೊಲೀಸರ ದಾಳಿಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಬಣ್ಣ ಬಣ್ಣದ ಮಾತುಗಳು, ಐಷಾರಾಮಿ ಜೀವನವನ್ನು ತೋರಿಸಿ ಕೋಟಿ ಕೋಟಿ ಹಣವನ್ನ ಸಾಲ ಕೊಡಿಸುವುದಾಗಿ ಈತ ಇನ್ವೆಸ್ಟ್ ಮಾಡಿಸ್ಕೊಳ್ತಾ ಇದ್ದ, ಕಮಿಷನ್ ಅನ್ನು ಪಡೆದುಕೊಳ್ತಾ ಇದ್ದ. ಯಾವಾಗ ಈತ ಅಂದುಕೊಂಡಂತಹ ಹಣ ಕೈ ಸೇರ್ತೋ, ಅಕೌಂಟನ್ನು ಸೇರ್ತೋ, ಫೋನನ್ನು ಸ್ವಿಚ್ ಆಫ್ ಮಾಡೋದು, ಯಾರ ಕೈಗೆ ಸಿಗದೇನೆ ಈತ ಎಸ್ಕೇಪ್ ಆಗ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, ರೋಹನ್ ಈತನ ವಂಚನೆಯ ಕಹಾನಿ ಈಗ ಅಗದಷ್ಟು ಆಳಕ್ಕೆ ಹೋಗ್ತಾ ಇದೆ, ಬಗದಷ್ಟು ಹೊರಬರ್ತಾ ಇದೆ. ಯಾರಿದು ರೋಹನ್? ಹೇಗೆ ವಂಚನೆ ಮಾಡ್ತಾ ಇದ್ದ? ಪೊಲೀಸರಿಗೆ ಈ ವಂಚನೆಯ ಪುರಾಣ ಗೊತ್ತಾಗಿದ್ದು ಹೇಗೆ ಅಂತ ಹೇಳಿ? ಪ್ರೇಮ್, ಈತನ ಸಾಕಷ್ಟು ಮಾಹಿತಿಗಳನ್ನು ಪೊಲೀಸರು ಕಲೆ ಹಾಕಿಕೊಂಡಿದ್ರು. ಅಂದರೆ ಇಬ್ಬರು ದೂರನ್ನು ಕೊಟ್ಟಿದ್ರು. ಒಂದು ಚಿತ್ರದುರ್ಗದ ಮೂಲದವರು ಮತ್ತು ಮುಂಬೈ ಮೂಲದವರು ಇಬ್ಬರು ದೂರನ್ನು ಕೊಟ್ಟಿದ್ರು. ಆ ದೂರಿನ ಆಧಾರದಲ್ಲಿ ಮಂಗಳೂರಿನ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರು ಈ ಒಂದು ದಾಳಿಯನ್ನು ನಿನ್ನೆ ರಾತ್ರಿ ಮಾಡಿರುವಂಥದ್ದು. ಹಾಗಾಗಿ ಈತನ ಸಾಕಷ್ಟು ವಿಚಾರಗಳು ಬಹಿರಂಗ ಬಂದಿರುವಂಥದ್ದು. ಈತನ ಮನೆಯನ್ನು ನೀವು ಗಮನಿಸ್ಬೋದು, ಇಷ್ಟೊಂದು ದೊಡ್ಡ ಮಟ್ಟದ ಮನೆ. ಈ ಮನೆಯಲ್ಲೇ ಈತ ಎಲ್ಲ ವ್ಯವಹಾರಗಳನ್ನು ಕುದುರಿಸ್ತಾ ಇದ್ದ ಅನ್ನುವಂಥದ್ದು ಈಗ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಈತ ಸುಮಾರು ಕಳೆದ 10 ವರ್ಷಗಳಿಂದ ಸುಮಾರು 200 ಕೋಟಿಯಷ್ಟು ರೂಪಾಯಿಯನ್ನು ಈತ ವಂಚನೆ ರೂಪದಲ್ಲಿ ಪಡ್ಕೊಂಡಿದ್ದಾನೆ ಅನ್ನುವಂಥದ್ದು ಈಗ ತನಿಖೆಯ ವೇಳೆ ಗೊತ್ತಾಗಿರುವಂಥದ್ದು. ಪೊಲೀಸರು ಪ್ರಾಥಮಿಕ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಈತಂದು ಕೆಲವೊಂದು ವಿಚಾರಗಳು ಬೆಳಕಿಗೆ ಬಂದಿರುವಂಥದ್ದು. ಈತನ ಪ್ರಮುಖ ಈ ರೀತಿಯಾದಂಥ ವಂಚನೆ ಮಾಡುವಂಥ ಕೆಲಸ ಇರುವಂಥದ್ದು. ಈತ ಮೊದಲಿಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಏಜೆಂಟ್ಗಳನ್ನು ಇಟ್ಕೊಂಡಿದ್ದ. ಅವರ ಮೂಲಕ ಅಲ್ಲಿನ ಉದ್ಯಮಿಗಳನ್ನು ಭೇಟಿಯಾಗಿ ಅವರಿಗೆ ದೊಡ್ಡ ಮಟ್ಟದ ಸಾಲವನ್ನು ಕೊಡಿಸ್ತೇನೆ ಅನ್ನುವಂಥದ್ದನ್ನು ಈತ ಒಪ್ಪಿಸ್ಕೊಳ್ತಾ ಇದ್ದ ಆತನ ಏಜೆಂಟ್ಗಳು. ಆ ಬಳಿಕ ಆತ ನೇರವಾಗಿ ಮಂಗಳೂರಿನ ಈ ಮನೆಗೆ ಕರೆಸ್ಕೊಳ್ತಾ ಇದ್ದ. ಈ ಐಷಾರಾಮಿ ಮನೆ ಏನಿದೆ, ಇದರಲ್ಲಿ ಒಂದು ಮೇಲ್ಭಾಗದಲ್ಲಿ ಸಪ್ರೇಟ್ ಆಗಿ ಒಂದು ಐಷಾರಾಮಿಯಾದಂಥ ಒಂದು ಕಚೇರಿ ಥರ ಮಾಡ್ಕೊಂಡಿದ್ದಾನೆ. ಅದರಲ್ಲಿ ಈ ಉದ್ಯಮಿಗಳನ್ನು ಕರೆಸ್ಕೊಳ್ತಾನೆ. ನೀವು ದೃಶ್ಯದಲ್ಲಿ ಈ ಒಂದು ಮನೆಯ ಮೇಲ್ಭಾಗವನ್ನು ನೋಡುವುದಾದರೆ ಭಾಳಷ್ಟು ಐಷಾರಾಮಿಯಾಗಿರುವಂಥ ಈ ಒಂದು ಮೇಲ್ಭಾಗದಲ್ಲಿ ಆತ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕಾಗಿ ಇಲ್ಲಿ ರೆಡಿ ಮಾಡಿಕೊಂಡಿದ್ದಾನೆ. ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಉದ್ಯಮಿಗಳಿಗೆ ಆತ ಬೇರೆ ಬೇರೆ ರೀತಿಯಾದಂಥ ವಿಚಾರಗಳನ್ನು ಹೇಳಿ ನಂಬಿಸುವಂಥ ಕೆಲಸಗಳನ್ನು ಮಾಡ್ತಾನೆ. ನೀವು ಇಲ್ಲಿ ಗಮನಿಸ್ಬೋದು, ಮೇಲ್ಭಾಗಕ್ಕೆ ಬಂದಾಗ ಇದೊಂದು ಐಷಾರಾಮಿ ಮನೆಗೆ ಬಂದ ರೀತಿಯಾಗಿ ಆಗುತ್ತೆ. ಎಲ್ಲವೂ ನೋಡಲಿಕ್ಕೆ ಭಾಳಷ್ಟು ಬೇರೆ ಬೇರೆ ವಿದೇಶಗಳಿಂದ ತಂದಂಥ ವಸ್ತುಗಳಾಗಿರ್ಬೋದು, ದೊಡ್ಡದಾದಂತಹ ಕೋಣೆಯನ್ನು ಮಾಡಿದ್ದಾನೆ. ಇದನ್ನು ನೋಡಿದಂಥ ಸಂದರ್ಭದಲ್ಲಿ ಜನರಿಗೆ ಆಗುತ್ತೆ, ಅವರಿಗೆ ಬಂದಂಥ ಉದ್ಯಮಿಗಳಿಗಾಗುತ್ತೆ ಈತ ಒಬ್ಬ ದೊಡ್ಡ ಹಣ ಉಳ್ಳವನನ್ನುವಂಥದ್ದು. ಹಾಗಾಗಿ ಆ ಬಳಿಕ ಆತ ಬಂದ ಬಳಿಕ ಇಲ್ಲಿ ಪ್ರತಿಯೊಬ್ಬರನ್ನು ಆತ ಯಾವ ರೀತಿ ಮೋಸ ಮಾಡ್ತಾ ಇದ್ದ ಅಂತ ಹೇಳಿದರೆ, ಸುಮಾರು 100 ಕೋಟಿಗೂ ಅಧಿಕ ನಿಮಗೆ ಬೇಕಿದ್ದರೆ ಲೋನ್ ಮುಖಾಂತರ ಅಥವಾ ನಗದಿನ ಮೂಲಕ ಕೊಡ್ತೇನೆ ಅನ್ನುವಂಥದ್ದನ್ನು ಒಪ್ಪಿಸ್ಕೊಳ್ತಿದ್ದ. ಆ ಬಳಿಕ ಅದಕ್ಕೆ ಬೇಕಾದಂಥ ಕೆಲಸಗಳನ್ನು, ಡಾಕ್ಯುಮೆಂಟ್ಗಳನ್ನು ಮಾಡಲಿಕ್ಕೆ ಸುಮಾರು 4% ಹಣ ಬೇಕು ಅನ್ನುವಂಥದ್ದನ್ನು ಆತ ಕೇಳ್ತಾನೆ. ಆ ಬಳಿಕ ಆ ಹಣವನ್ನು ಆತ ಎಲ್ಲವನ್ನ ಪಡ್ಕೊಳ್ತಾನೆ, ನಗದು ರೂಪದಲ್ಲೇ ಪಡ್ಕೊಳ್ತಾನೆ. ಆ ಬಳಿಕ ಅಲ್ಲಿಂದ ಆತ ನಾಪತ್ತೆ ಆಗ್ತಾನೆ, ಸ್ವಿಚ್ ಆಫ್ ಮಾಡ್ತಾನೆ, ಯಾರಿಗೂ ಕಾಂಟ್ಯಾಕ್ಟ್ನಲ್ಲಿ ಸಿಗದ ರೀತಿಯಲ್ಲಿ ಇರ್ತಾನೆ. ಆತನ ಐಷಾರಾಮಿ ಜೀವನವನ್ನು ನೀವು ದೃಶ್ಯದಲ್ಲಿ ಗಮನಿಸ್ಬೋದು ಪ್ರೇಮ್. ಆತನ ಇದು ಬೆಡ್ರೂಮು. ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಯಾರು ಉದ್ಯಮಿಗಳು ಬರ್ತಾರೆ ಅವರನ್ನು ಇಲ್ಲಿಗೆ ಕರೆಸ್ಕೊಳ್ತಾನೆ. ಕರೆಸ್ಕೊಂಡು ಇದೇ ರೂಮಲ್ಲಿ ಇರಿಸ್ಕೊಳ್ತಾನೆ. ವಿದೇಶಿ ಮದ್ಯಗಳಾಗಿರ್ಬೋದು ಅಥವಾ ವಿದೇಶಿ ಮಹಿಳೆಯರಾಗಿರ್ಬೋದು ಅವರನ್ನು ಇಲ್ಲಿ ಯುವತಿಯರನ್ನು ಇಟ್ಕೊಂಡಿದ್ದ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಬಂದಂಥ ಉದ್ಯಮಿಗಳಿಗೆ ಈ ರೀತಿಯಾಗಿ ಆತ ಬಳಿಕ ಆತನ
ವ್ಯವಹಾರಗಳನ್ನು ತೋರಿಸ್ತಾನೆ. ನೀವು ಇಲ್ಲಿ ಇಡೀ ದೃಶ್ಯಗಳನ್ನು ಗಮನಿಸ್ಬೋದು. ಇವನ ಮನೆಯ ಮೇಲ್ಭಾಗದಲ್ಲಿ ಆತ ಇವರನ್ನ ನಂಬಿಸ್ಲಿಕ್ಕೆ ಮಾಡಿದಂಥ ಒಂದು ಕೊಠಡಿ ಇದು. ಇದನ್ನು ನೋಡಿದಂಥ ಸಂದರ್ಭದಲ್ಲಿ ಅವರಿಗೆ ಬಂದಂಥ ಉದ್ಯಮಿಗಳಿಗೆ ಈಗ ಈತ ದೊಡ್ಡ ಮಟ್ಟದ ವ್ಯಕ್ತಿ ಅನ್ನುವಂಥದ್ದು ಗೊತ್ತಾಗ್ತದೆ. ಅದಕ್ಕೆ ಬೇಕಾದ ರೀತಿಯಲ್ಲಿ ಈತ ಸೆಟಪ್ ಮಾಡ್ಕೊಂಡಿರುವಂಥದ್ದು. ಆ ಬಳಿಕ ಬಂದಂಥ ವ್ಯಕ್ತಿಗಳಿಂದ ಆತ ಕೋಟ್ಯಾಂತರ ರೂಪಾಯಿ ಹಣವನ್ನು ಪಡೀತಾ ಇದ್ದ, ಅದನ್ನು ನಗದು ರೂಪದಲ್ಲೇ ಪಡೀತಾ ಇದ್ದ ಅನ್ನುವಂಥದ್ದು ಈಗ ಪೊಲೀಸರಿಗೆ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಹೀಗಾಗಿ ಈತನನ್ನು ಈಗ ವಶಕ್ಕೆ ಪಡೆದಿದ್ದಾರೆ, ಬಂಧಿಸಿದ್ದಾರೆ. ಆ ಬಳಿಕ ಸಾಕಷ್ಟು ಮಾಹಿತಿಯನ್ನು ಈಗ ಪೊಲೀಸರು ಕಲೆ ಹಾಕ್ತಾ ಇರುವಂಥದ್ದು. ಹಾಗೆ ಸಂಪರ್ಕದಲ್ಲಿರಿ ಸುಖಪಾಲ್.